ಬೆಂಗಳೂರಲ್ಲಿ ಒಂದು ಗಲಾಟೆ ಆಯ್ತು. ಅದ್ರಲ್ಲಿ ನಾನು ಹೊಡೆದಿದ್ದೆ. ಅವನ್ ಪ್ರಕಾಶ್ ಅಪ್ಪೋಡ ಕಡೆಯವನು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅಂಥ ದೊಡ್ಡ ಗೂಂಡಾಗಳು ನೀನ್ ನೋಡಿದ ತಕ್ಷಣ ಯಾಕೆ ಹೆದರ್ಕೊಂಡು ಹೋದ್ರು? ಗೊತ್ತಿಲ್ಲ ಮಾರಾಯ, ನನ್ನ ನೋಡಿ ಯಾರು ಅಂದ್ಕೊಂಡ್ರು ಏನ್ ಕತೀಯ? ಇಲ್ಲ, ನಿಮ್ಗೆ ಗೊತ್ತು ತಾತ. ಈಗ ನೀವು ಹೇಳ್ದೆ ಹೋದ್ರೆ ನಿಮ್ಗೆ ನನ್ನ ಮೇಲಿರೋ ಪ್ರೀತಿ, ನನಗೆ ನಿಮ್ಮ ಮೇಲಿರೋ ಗೌರವ ಎರಡೂ ಬೆಂಗಳೂರಲ್ಲಿ ಇವನಿಂತ ದೊಡ್ಡ ರೌಡಿ ಕಾಪು ಅಂತಿದ್ದಾನೆ. ಅದ್ ನಿಮ್ಗೆ ಹೇಗೆ ಗೊತ್ತು? ಅವನ ಪೂರ್ತಿ ಹೆಸರು ಕಾಶಿನಾಥಪುರ ಅಂತೆ. ಅಂದ್ರೆ ಈ ಶಿವಪ್ಪ ಪುರವಂತೆ ಮಗ ನಿನ್ನಪ್ಪ. ಮತ್ತೆ ನನ್ನ ತಂದೆ ಬದುಕಿದ್ರು ಸತ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ರ? ಹೌದು. ಯಾಕೆ? ಸುತ್ತೆಲ್ಲ ಕತ್ತಲದೊಳಗ ಬೆಳಗತದ ದೀಪ ಬಾತಮೀಪ. ಇದು ಯಾವ ಸೀಮೆಯ ಚದುರು ನಿತಿನ ನೆದುರು, ಸೀಮೆಯ ಚದುರು ನಿತಿನ ನೆದುರು, ಇಟ್ಟ ನಿನ್ನ ಗುರು ಸಚ್ಚಿದಾನಂದ ಸಚ್ಚಿದಾನಂದ. ಎಲ್ಲ ಎಲ್ಲ ಕಡೆ ಬಿಡ್ತು. ಯಾರು ನೀವು ಬಿಟ್ಟು ಬಂದ್ಬಿಟ್ಟು ನನಗೆ ಯಾರು ನೀವು? ನನಗೆ ಚಾಲೆಂಜಸ್ ಕಲೆ ಬಿಟ್ರ. ನಿಮ್ಗೆ ಯಾರು ಬೇಕು? ನೀವೆಲ್ಲ ಯಾರು? ಅಪೋಡ ಪ್ರಕಾಶ್ ಅಪೋಡ ಕಾಶಿನಾಥನಿಗೆ ಮಗ ಮಗ. ಅವನಿಗೆ ನನ್ನ ಬಿಸ್ನೆಸ್ ಕಟ್ಟ ಬರ್ತಾವನೆ. ಯಾರನ್ನು ಉಳಿಸಲ್ಲ, ಎಲ್ಲಾರನ್ನು ತೆಗೆದು ಬಿಡ್ತೀನಿ. ನೀನೇನು ರಾಷ್ಟ್ರಧ್ವಜ ಮಾಡ್ತೀಯಾ? ಯಾವನು ಎಷ್ಟೇ ದೊಡ್ಡರಾದ್ರೂ ಏನೇ ಕೆಲಸ ಮಾಡ್ತಿದ್ರು ಅದನ್ನ ನೋಡಿದಕ್ಕೆ ನಿಂತ್ಕೊಂಡು ಸೊಲ್ಯೂಟ್ ಹೊಡಿಬೇಕು. ಆ ಕೆಲಸ ನಮ್ಗೆ ಯಾಕೆ? ನಂದೇನಿದ್ರು ಗಾಂಜಾ, ಚರಸು, ಅಫೀಮು, ಕೊಡೋನು, ಸ್ಮಗ್ಲಿಂಗ್ ಬಿಸ್ನೆಸ್. ನೆಮ್ಮದಿಯ ವ್ಯವಹಾರ ಮಾಡ್ತೀನಿ, ನೆಮ್ಮದಿಯ ನಿದ್ದೆ ಮಾಡ್ತೀನಿ. ಮಾಡ್ತಿರೋದು ಕಚಡ ಕೆಲಸ, ಅದನ್ನ ಪಚ್ಕೊಳ್ಳೋದು ಬೇರೆ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ಗೆ ಹೇಳ್ತೀನಿ. ಯಾರು ಪೊಲೀಸ್ರ? 3 ಕೊಟ್ರೆ ಮರ್ಯಾದಸ್ಥರ ಕಡೆ ಇರ್ತಾರೆ, 30 ಕೊಟ್ರೆ 3 ಬಿಟ್ಟರ ಕಡೆ ಇರ್ತಾರೆ. ಗೊತ್ತಾ? ನಾನು ದೇವರನ್ನ, ನ್ಯಾಯವನ್ನ, ಪೊಲೀಸರನ್ನು ಕೂಡ ನಂಬ್ತೀನಿ. ಯಾವನೋ ಒಬ್ಬ ಸರಿ ಇಲ್ಲ ಅಂತ ಒಬ್ಬ ರೌಡಿ ಹೇಳಿದ್ರೆ ಆ ಮಾತನ್ನು ನಂಬುವಂತ ಬುದ್ಧಿಗೇಡಿ ನಾನಲ್ಲ. ಓ ಕರೆಕ್ಟ್ಸ್. ಹಂಗೇಳು ಹೇಳ್ತೀಯಾ? ಏನಂತ? ದಾರಿ ಕಟ್ಟ ಬರ್ಬಾರ್ದು ಅಂತ. ಬಂದ್ರೆ ಅವ್ನು ಮುಗಿಸಿ ಅವನ ಜಾಗದಲ್ಲಿ ನಾನಿರ್ತೀನಿ. ನಿನ್ನ ಬದುಕ ಏನು ಹೆಂಗಸ್ರ ಮುಂದೆ ಬಂದು ಬಾಳ ಕದರ್ ತೋರಿಸ್ತಾ ಇದೀಯಾ? ಹೆಂಗಸ್ರ ಯಾಕೆ ನೀವಪ್ಪ ಗಡ್ಸಲ್ವಾ?